Good morning students. In the previous sessions we started up discussing with functions of marketing. So this functions of marketing is subdivided into three subsections, that is functions of exchange, functions of physical supply and facilitating functions. So under this functions of exchange we have already discussed with buying and selling. Under functions of physical supply we discussed with transportation, storage and warehousing, and in facilitating functions we have already discussed what is financing, what is risk taking and what is market information. And today we are going to discuss about the next facilitating function, that is standardization and grading. So what is this standardization? It is nothing but establishment of certain standards for different commodities. So certain standards, ಒಂದು commodity ಅಂದಾಗ certain standardsನ establish ಮಾಡ್ತಾರೆ. The goods has to be manufactured according to that standards only. So on what basis the standardization is done? In the sense they keep in mind the factors called as nutrition, content, size, shape, ಕಲರ್, ಕಾಂಪೊಸಿಷನ್, ಕ್ವಾಲಿಟಿ, ಟೇಸ್ಟ್, ಪರ್ಫಾರ್ಮೆನ್ಸ್ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಅನ್ನೋದನ್ನು ಫಿಕ್ಸ್ ಮಾಡ್ತಾರೆ ಯಾವುದೇ ಕಮಾಡಿಟೀಸ್ಗಾಗಿರ್ಬೋದು. ಸೇ ಇಟ್ ಈಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಸೇ ಇಟ್ ಈಸ್ ಅಗ್ರಿಕಲ್ಚರಲ್ ಕಮಾಡಿಟೀಸ್. ಸೊ ದೆನ್ ದ ಪ್ರಾಡಕ್ಟ್ ಈಸ್ ಕಂಪೇರ್ಡ್ ವಿತ್ ಈಚ್ ಅದರ್. ಅಂಡರ್ಸ್ಟುಡ್? ಸೆಡ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆಯಾ ಇಲ್ವಾ ಅಂತ ಕಂಪೇರ್ ಮಾಡ್ತಾರೆ. ಸೊ ಯಾವಾಗ ಪ್ರಾಡಕ್ಟು ತುಂಬ ಚೆನ್ನಾಗಿ 100% ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗುತ್ತೋ ಅದನ್ನು ಸಪ್ರೇಟ್ ಮಾಡ್ತಾರೆ, ಯಾವಾಗ ಸ್ಟ್ಯಾಂಡರ್ಡ್ ಮೀಟ್ ಆಗಿಲ್ವೋ ಅದು ಸಪ್ರೇಟ್ ಆಗುತ್ತೆ. ಸೊ ಯಾವಾಗ ಸಪ್ರೇಟ್ ಮಾಡ್ತಾರೆ, ಯಾವ ರೀತಿ ಸಪ್ರೇಟ್ ಮಾಡ್ತಾರೆ ಅನ್ನೋದೇ ದಟ್ ಪ್ರಾಸೆಸ್ ವಿ ಕಾಲ್ ಇಟ್ ಆಸ್ ಗ್ರೇಡಿಂಗ್. ಅಂಡರ್ಸ್ಟುಡ್? ಸ್ಟ್ಯಾಂಡರ್ಡೈಸೇಷನಲ್ಲಿ ಒಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡ್ತಾರೆ. ಯು ಹ್ಯಾವ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ BIS ಮಾರ್ಕ್ ಇನ್ ಗೋಲ್ಡ್ ಆಗಿರ್ಬೋದು, ಆ್ಯಗ್ ಮಾರ್ಕ್ ಆಗಿರ್ಬೋದು. ಅಂಡರ್ಸ್ಟುಡ್? ಆ್ಯಗ್ ಮಾರ್ಕು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ಆ್ಯಗ್ ಮಾರ್ಕ್ ಅಂತ ಇರುತ್ತೆ. ಮತ್ತು FSSAI ಅನ್ನೋ ಮಾರ್ಕೊಂದು ನಿಮಗೆ ಮ್ಯಾಗಿ ಈ ಥರ ಬಿವರೇಜಸ್ ಈ ಥರ ಫುಡ್ ಪ್ರಾಡಕ್ಟ್ಸ್ ಬರುತ್ತಲ್ವ, ಇದ್ರ ಮೇಲೆ FSSAI ಅನ್ನೋ ಮಾರ್ಕ್ ಇರುತ್ತೆ. ಅಂಡರ್ಸ್ಟುಡ್? ಮತ್ತು ನಿಮಗೆ ಫ್ರೂಟ್ ಜಾಮ್ ಆಗಿರ್ಬೋದು ಮತ್ತು ಪಿಕಲ್ಸ್ ಆಗಿರ್ಬೋದು ಅದ್ರ ಮೇಲೆ FPO ಅನ್ನೋ ಮಾರ್ಕ್ ಬರುತ್ತೆ. ಇದೆಲ್ಲ ಬಂದುಬಿಟ್ಟು ಸ್ಟ್ಯಾಂಡರ್ಡ್ಸ್ ಅಂತ ಅರ್ಥ. ಸೊ ಈ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಬೇಕು. ಅಂಡರ್ಸ್ಟುಡ್? ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಿಲ್ಲ ಅಂತಂದರೆ ಆ ಗೂಡ್ಸ್ ಏನಾಗುತ್ತೆ, ಡಿವೈಡ್ ಮಾಡಿಬಿಡ್ತಾರೆ. ಗ್ರೇಡ್ A, ಗ್ರೇಡ್ B ಅನ್ನೋ ಗೂಡ್ಸ್ಗೆ ಡಿವೈಡ್ ಮಾಡಿಬಿಡ್ತಾರೆ, ಅಥವಾ ರ್ಯಾಂಕಿಂಗ್ 1, ರ್ಯಾಂಕಿಂಗ್ 2 ಅನ್ನೋದು ಡಿವೈಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಗ್ರೇಡಿಂಗ್. ಅಂಡರ್ಸ್ಟುಡ್? ಇವಾಗ ಸೇ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಸೀಸನ್ ಅಂದ್ಕೊಳ್ಳಿ. ಸೊ ಮ್ಯಾಂಗೋಸ್ ಅಗ್ರಿಕಲ್ಚರ್ ಪ್ರೊಡ್ಯೂಸಲ್ಲಿ ಆ ಮ್ಯಾಂಗೋಸ್ ಎಲ್ಲ ಒಂದೇ ಕ್ವಾಲಿಟಿಯಲ್ಲಿರಲ್ಲ, ಒಂದೇ ಸೈಜಲ್ಲಿರಲ್ಲ, ಒಂದೇ ಶೇಪಲ್ಲಿರಲ್ಲ, ಟೇಸ್ಟು ಅಷ್ಟೇ ಡಿಫ್ರೆಂಟ್ ಆಗುತ್ತೆ. ಸೊ ಆ್ಯಸ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಸೆಲ್ ದ ಗೂಡ್ಸ್ ಆ್ಯಂಡ್ ಹೂ ಇಸ್ ಗೋಯಿಂಗ್ ಟು ಸೆಲ್ ದಟ್ ಮ್ಯಾಂಗೋಸ್, ಹಿ ಈಸ್ ಗೋಯಿಂಗ್ ಟು ಸಪ್ರೇಟ್ ದ ಮ್ಯಾಂಗೋಸ್. ಸೊ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು, ಫ್ರೆಶ್ ಆಗಿರೋದಾಗಿರ್ಬೋದು, ಟೇಸ್ಟ್ ಆಗಿರೋದಾಗಿರ್ಬೋದು, ಕಲರ್ ಆಗಿರ್ಬೋದು, ಅದನ್ನೆಲ್ಲ ಡಿವೈಡ್ ಮಾಡಿಬಿಡ್ತಾರೆ. ಸೊ ದಟ್ ಕಾಸ್ಟ್ ಪರ್ kg 120 rupees. ಸೊ ಅದಕ್ಕಿಂತ ಸ್ವಲ್ಪ ಸೈಜ್ ಕಡಿಮೆ, ಕಲರ್ ಕಡಿಮೆ, ಸ್ವಲ್ಪ ಚಿಕ್ಕದಾಗಿರೋದು ಅದನ್ನೆಲ್ಲ ಬಂದುಬಿಟ್ಟು 100 rupees ಪರ್ kg ಅಂತ ಸೆಲ್ ಮಾಡ್ತಾರೆ. ಅದಕ್ಕಿಂತ ಲೀಸ್ಟ್ ಆಗಿರೋದು 80 rupees. ದಿಸ್ ಈಸ್ ಗ್ರೇಡಿಂಗ್. ಅಂಡರ್ಸ್ಟುಡ್? ಸೊ ಹಿಯರ್ ದ ಸ್ಟ್ಯಾಂಡರ್ಡ್ಸ್ ಆರ್ ಲಿಂಕ್ಡ್ ಟು ದಿ ಪ್ರೈಸ್. ಯಾಕಂತಂದರೆ ಸೆಲ್ಲರು ಸೆಲ್ ಮಾಡಿದಾಗ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಯಾಕೆ ಈ ಪ್ರಾಡಕ್ಟ್ ಇಷ್ಟು ರೇಟು ಅಂತಂದರೆ ಬಿಕಾಸ್ ಆಫ್ ದಿ ಸ್ಟ್ಯಾಂಡರ್ಡ್ಸ್, ಬಿಕಾಸ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರೈಸ್ ಇಷ್ಟು ಚಾರ್ಜ್ ಆಗುತ್ತೆ ಅಂತ he can explain. Understood? So that is what you mean by the standards. Standards are nothing but the establishment of the certain measures, certain standards for different commodities, that you call it as standards. Then what is grading? So grading is nothing but after standardization the goods are going to get classified according to the predetermined standards. ಸೊ ಆಲ್ರೆಡಿ ಇಲ್ಲಿ ಸ್ಟ್ಯಾಂಡರ್ಡ್ಸ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಆ ಸ್ಟ್ಯಾಂಡರ್ಡ್ ಪ್ರಕಾರ ಎಲ್ಲ ಗೂಡ್ಸು ಮ್ಯಾನುಫ್ಯಾಕ್ಚರ್ ಆಗೋಕ್ಕಾಗಲ್ಲ. ಎಸ್ಪೆಷಲಿ ನಾವು ಅಗ್ರಿಕಲ್ಚರಲ್ ಪ್ರೊಡ್ಯೂಸಲ್ಲಿ ಹೋದಾಗ ಒಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಿದ್ರೆ ಎಲ್ಲ ಅಗ್ರಿಕಲ್ಚರಲ್ಲಿ ನಮಗೇನೇನು ಪ್ರೊಡ್ಯೂಸ್ ಬರುತ್ತೋ ಅದೆಲ್ಲ ಒಂದೇ ಸ್ಟ್ಯಾಂಡರ್ಡ್ ಆಗಿರಲ್ಲ, ಕ್ವಾಲಿಟಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂಡರ್ಸ್ಟುಡ್? ಇವಾಗ ಬೆಸ್ಟ್ ಎಕ್ಸಾಂಪಲ್ ಯು ಹ್ಯಾವ್ ಟೊಮ್ಯಾಟೋಸ್. ಸೊ ಟೊಮ್ಯಾಟೋಸು ಅಷ್ಟೇ ಹೈ ಕ್ವಾಲಿಟಿ ಬಾಕ್ಸಸ್ ಸಪ್ರೇಟ್ ಮಾಡ್ತಾರೆ ಸೆಲ್ ಮಾಡಬೇಕಾದ್ರೆ, ಬಿಕಾಸ್ ಅದು ಸ್ಟ್ಯಾಂಡರ್ಡ್ ನಂಬರ್ 1 ಗ್ರೇಡ್ ಅದು. ಅಂಡರ್ಸ್ಟುಡ್? ಆಮೇಲೆ ಸ್ವಲ್ಪ ಲೀಸ್ಟು, ಆಮೇಲೆ ಚಿಕ್ಕದಾಗಿರೋ ಫ್ರೂಟ್ಸು ಅಲ್ವಾ, ಈ ರೀತಿ ಆಗುತ್ತೆ. ಸೊ ಹಿಯರ್ ಗ್ರೇಡಿಂಗ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಫಿಸಿಕಲಿ ಸಾರ್ಟ್ ದ ಗೂಡ್ಸ್, ಫಿಸಿಕಲಿ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಗೂಡ್ಸ್ ಅಕಾರ್ಡಿಂಗ್ ಟು ದ ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಸ್. ಸೊ ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಸ್ ಏನು ಸೆಟ್ ಮಾಡಿದಿರೋ ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮ್ಯಾನುಫ್ಯಾಕ್ಚರ್ ಆಗಿದೆಯಾ, ಪ್ರೊಡ್ಯೂಸ್ ಆಗಿದೆಯಾ ಅಂತ ನೋಡಿಬಿಟ್ಟು ಗ್ರೇಡಿಂಗಲ್ಲಿ ಗೂಡ್ಸ್ನ ಡಿವೈಡ್ ಮಾಡ್ತಾರೆ.
ಅಂಡರ್ಸ್ಟುಡ್. ಸೊ ಎಲ್ಲ ನಿಮ್ಗೆ ಏನೇನು ಮ್ಯಾನುಫ್ಯಾಕ್ಚರ್ ಆಯಿತು, ಎಲ್ಲ ಏನೇನು ಪ್ರೊಡಕ್ಷನ್ ಬಂದಿದೆಯೋ ಎಲ್ಲದಕ್ಕೂ ಒಂದೇ ಪ್ರೈಸ್ ಚಾರ್ಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕನ್ಸ್ಯೂಮರ್ಸ್ ಆರ್ ನಾಟ್ ಫೂಲ್ಸ್ ಟು ಪೇ ವಾಟ್ ಎವರ್ ಅಮೌಂಟ್ ಯು ಆರ್ ಗೋಯಿಂಗ್ ಟು ಆಸ್ಕ್. ಹೆನ್ಸ್ ಫೋರ್ತ್ ಇಟ್ ಈಸ್ ಡನ್ ಆಫ್ಟರ್ ಸ್ಟ್ಯಾಂಡರ್ಡೈಸೇಷನ್. ಗ್ರೇಡಿಂಗ್ ಇಸ್ ಡನ್ ಆಫ್ಟರ್ ಸ್ಟ್ಯಾಂಡರ್ಡೈಸೇಷನ್. ಆಫ್ಟರ್ ಗ್ರೇಡಿಂಗ್ಗೆ ಲೇಬ್ಲಿಂಗ್ ಹೋಗೋದು ಪ್ರಾಡಕ್ಟ್ಸು. ಅಂಡರ್ಸ್ಟುಡ್. ಆಫ್ಟರ್ ಗ್ರೇಡಿಂಗ್ ದ ಗೂಡ್ಸ್ ದೇ ಆರ್ ಅಪ್ರಾಪ್ರಿಯೇಟ್ಲಿ ಲೇಬಲ್ಡ್. Understood. Then they will be sold for the markets. Understood. This is what you mean by the grading. So you can see this marks here, FSSAI. So FSSAI marks processed foods mele irutte. So processed foods means it purely says that whatever product we are manufactured, it is clean. ಸೊ ಈ FSSAI ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ರಾಡಕ್ಟ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದು ಕ್ಲೀನ್ ಹೈಜಿನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಕೆಮಿಕಲ್ಸು ಅಷ್ಟೊಂದು ಕೆಮಿಕಲ್ಸ್ ಇಲ್ಲ. ಇಟ್ ಈಸ್ ಸೇಫ್ಟಿ ಟು ಕನ್ಸ್ಯೂಮ್ ದ ಪ್ರಾಡಕ್ಟ್ಸ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಂಟೈನ್ ಟೂ ಮಚ್ ಆಫ್ ಕೆಮಿಕಲ್ಸ್ ಅನ್ನೋದು ಅಶ್ಯೂರೆನ್ಸ್ ಕೊಡಬೇಕು. ಅಂಡರ್ಸ್ಟುಡ್. ಸೊ ಕ್ಲೀನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಕ್ಲೀನ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ದ ಪೀಪಲ್ ಹು ಆರ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ದಿಸ್ ಪ್ರಾಸೆಸ್ಡ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಕ್ಲೀನಾಗಿರ್ತಾರೆ. ಅದೆಲ್ಲ ಬಂದುಬಿಟ್ಟು ಸ್ಟ್ಯಾಂಡರ್ಡ್ಸ್ ಆಫ್ FSSAI. ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಕೊಂಡು ಪ್ರಾಸೆಸ್ಡ್ ಫುಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಫೈನಲಿ ದೇ ಹ್ಯಾವ್ ಟು ಸೇ ದ್ಯಾಟ್ ಈ ಪ್ರಾಡಕ್ಟಲ್ಲಿ ಯಾವುದೇ ಅಡಲ್ಟ್ರೇಷನ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಇಟ್ ಈಸ್ ಸೇಫ್ಟಿ ಟು ಕನ್ಸ್ಯೂಮ್ ಅನ್ನೋ ಮಾರ್ಕು ಕೊಡೋದೇ FSSAI. ಅಂಡರ್ಸ್ಟುಡ್. ನೆಕ್ಸ್ಟ್ ಇಸ್ ಯು ಹ್ಯಾವ್ ISI, ದಟ್ ಈಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ISI ಮಾರ್ಕ್ ಈಸ್ ಮೆಂಟ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. Understood. So next you have FPO. So FPO is nothing but this FPO mark is meant for the produce which comes out of fruits. ಸೊ ಇವಾಗ ಪಿಕಲ್ಸ್ ಆಗಿರ್ಬೋದು, ಜಾಮ್ಸ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಇದ್ರ ಮೇಲೆ ಎಲ್ಲ FPO ಅನ್ನೋದಿರುತ್ತೆ. ಆಮೇಲೆ BIS ಇದು ಬಂದುಬಿಟ್ಟು ಜ್ಯುವೆಲರಿಗೆ ಯೂಸ್ ಆಗೋದು. ಅಂಡರ್ಸ್ಟುಡ್. ನೆಕ್ಸ್ಟ್ AgMark ಬಂದುಬಿಟ್ಟು ಓನ್ಲಿ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ AgMark ಅನ್ನೋ ಸ್ಟ್ಯಾಂಡರ್ಡ್ ಮಾರ್ಕ್ ಕೊಟ್ಟಿರ್ತಾರೆ. Understood. So that you call it as standards. So I have given the expansion here. BIS is nothing but Bureau of Indian Standards. ISI is nothing but Indian Standards Institution. FSSAI is nothing but Food Safety and Standards Authority of India. FPO is nothing but Fruit Products Order. So these are the expansion of the particular standards for different commodities. So commodities ಅಂದ ತಕ್ಷಣ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮಾಡಿಟೀಸ್ ಇರುತ್ತೆ. ಆಲ್ಮೋಸ್ಟ್ 114 ಆ ರೀತಿ ಕಮಾಡಿಟೀಸ್ ವಿ ಆರ್ ಗೋಯಿಂಗ್ ಟು ಡೀಲ್ ಇನ್ ದಿ ಇಂಡಿಯನ್ ಕಮಾಡಿಟಿ ಮಾರ್ಕೆಟ್ಸ್. ಅಂಡರ್ಸ್ಟುಡ್. ನೆಕ್ಸ್ಟ್ ಫಂಕ್ಷನ್ you have packing and packaging. So what is this packing and packaging? These words are ಕಂಟಿನ್ಯೂಯಸ್ಲಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಒನ್ ಆಫ್ಟರ್ ಅನದರ್. ಪ್ಯಾಕಿಂಗ್, ಪ್ಯಾಕೇಜಿಂಗ್ ಅಂತೀವಿ, ಬಟ್ ನಮಗೆ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಪ್ಯಾಕಿಂಗ್ ಅಂದರೆ ಏನು, ಪ್ಯಾಕೇಜಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ವಾಟ್ ಈಸ್ ದಿಸ್? ಪ್ಯಾಕಿಂಗ್ ಇಸ್ ನಥಿಂಗ್ ಬಟ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಪ್ಯಾಕಿಂಗ್ ಯು ಶುಡ್ ನೋ ವಾಟ್ ಈಸ್ ಪ್ಯಾಕೇಜಿಂಗ್. ಸೊ ಜನರಲಿ ಪ್ಯಾಕೇಜಿಂಗ್ ಮೀನ್ಸ್ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಪ್ರಾಡಕ್ಟ್ನ ಕವರ್ ಮಾಡಿರ್ತಾರೆ, ವ್ರ್ಯಾಪ್ ಮಾಡಿರ್ತಾರೆ. ಆ ಕವರ್ ಮೇಲೆ ಡಿಸೈನಿಂಗ್ ಕೊಟ್ಟಿರ್ತಾರೆ, ಕಲರ್ಸ್ ಕೊಟ್ಟಿರ್ತಾರೆ. ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್ ವಿ ಕಾಲ್ ಇಟ್ ಆಸ್ ಪ್ಯಾಕೇಜಿಂಗ್. So you can see the example here. This is how the products are manufactured and given with colorful ಪ್ಯಾಕೇಜಿಂಗ್. ವ್ರ್ಯಾಪರ್ಸ್ ಆಗಿರ್ಬೋದು. ಪ್ಯಾಕೇಜಿಂಗ್ ಕೂಡ ಗೂಡ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಡ್ಯಾಮೇಜು, ಲೀಕೇಜು, ಪಿಲ್ಫರೇಜು ಇದೆಲ್ಲ ಆಗದೆ ಪ್ಯಾಕೇಜಿಂಗ್ ಇಟ್ ಈಸ್ ಗೋಯಿಂಗ್ ಟು ವ್ರ್ಯಾಪ್ ದ ಪ್ರಾಡಕ್ಟ್ಸ್ ಇನ್ ಅ ಪರ್ಟಿಕ್ಯುಲರ್ ಕವರ್. ಅಂಡರ್ಸ್ಟುಡ್. ಸೊ ಆ ಕವರ್ ಮೇಲೆ ವ್ರ್ಯಾಪ್ ಮಾಡಿಬಿಟ್ಟು ಕಲರಿಂಗ್ಸ್ ಕೊಡ್ತಾರೆ ಮತ್ತು ಡೀಟೇಲ್ಸ್ ಆಫ್ ದಿ ಪ್ರಾಡಕ್ಟ್ಸ್ನ ಕೊಟ್ಟು ಕಸ್ಟಮರ್ಸ್ಗೆ ರಿಟೇಲ್ ಔಟ್ಲೆಟ್ಸಲ್ಲಿ ಹೋದಾಗ ಪ್ಯಾಕೇಜಿಂಗ್ ನೋಡಿ ಕೆಲವೊಬ್ರು ಅಟ್ರ್ಯಾಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ. ದಿಸ್ ಈಸ್ ಪ್ಯಾಕೇಜಿಂಗ್. ಪ್ಯಾಕಿಂಗ್ ಅಂತಂದರೆ ಈ ಥರ ಪ್ಯಾಕೇಜಿಂಗ್ ಆಗಿರೋ ಪ್ರಾಡಕ್ಟ್ಸ್ನ ಒಂದು ಕಡೆ ಹಾಕ್ತಾರೆ. ಅಂಡರ್ಸ್ಟುಡ್. ಒಂದು ಕಡೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಪ್ಲೇಸ್ ಟಿಲ್ ದ ಕನ್ಸಂಪ್ಷನ್ ಪ್ಲೇಸ್ ಗೂಡ್ಸ್ ಮೂವ್ ಆಗಬೇಕು ತಾನೆ. ಸೊ ಅವಾಗ ಏನು ಮಾಡ್ತಾರೆ, ಪ್ಯಾಕೇಜಿಂಗ್ ಆಗಿರೋ ಪ್ರಾಡಕ್ಟ್ಸ್ನ ಒಂದು ಕಾಟನ್ ಬಾಕ್ಸಸಲ್ಲೂ ಡಂಪ್ ಮಾಡ್ತಾರೆ. ಅಂಡರ್ಸ್ಟುಡ್. ಸೊ ಯು ಕ್ಯಾನ್ ಸಿ ಹಿಯರ್ ಪ್ಯಾಕೇಜಿಂಗ್ ಇಸ್ ಮೆಂಟ್ ಫಾರ್ ದಿ ಬೇಸಿಕ್ ಪ್ರೊಟೆಕ್ಷನ್ ಆಫ್ ಗೂಡ್ಸ್ ಲೈಕ್ ಡ್ಯಾಮೇಜ್, ಲೀಕೇಜ್. Understood. They are going to put all the packages in one big box or the container especially for storage and transportation. Here you can see this is packing. Already package ಆಗಿರೋ ಪ್ರಾಡಕ್ಟ್ಸ್ನ ಒಂದು ಕಾಟನ್ ಬಾಕ್ಸಸಲ್ಲಿ ಹಾಕಿ ಸ್ಮೂತ್ ಹ್ಯಾಂಡ್ಲಿಂಗ್ಗೋಸ್ಕರ.
ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಏನು ಮಾಡ್ತಾರೆ, ಎಲ್ಲ ಪ್ಯಾಕೇಜ್ ಆಗಿರೋ ಪ್ರಾಡಕ್ಟ್ಸ್ನ ಒಂದು ದೊಡ್ಡ ಬಾಕ್ಸಲ್ಲಿ ಡಂಪ್ ಮಾಡ್ತಾರೆ, ದೊಡ್ಡ ಕಂಟೈನರಲ್ಲಿ ಡಂಪ್ ಮಾಡಿ ಏನು ಮಾಡ್ತಾರೆ, ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಟು ದ ಕನ್ಸಂಪ್ಷನ್ ಪ್ಲೇಸ್ ಗೂಡ್ಸ್ನ ಸೇಫಾಗಿ ಮೂಮೆಂಟ್ಗೆ ಕೊಡ್ತಾರೆ. ದಟ್ ಯು ಕಾಲ್ ಇಟ್ ಆಸ್ ಪ್ಯಾಕಿಂಗ್. ಅಂಡರ್ಸ್ಟುಡ್? ಈ ಥರ ಬಾಕ್ಸಸ್ ಮೇಲೆ ಡು ನಾಟ್ ಸ್ಟೆಪ್, ಡು ನಾಟ್ ಫೈರ್ ಅನ್ನೋ ನಿಮಗೆ ಯು ಕ್ಯಾನ್ ಸಿ ದಟ್ ಟೈಪ್ ಆಫ್ ಇನ್ಸ್ಟ್ರಕ್ಷನ್ ಆನ್ ದಿಸ್ ಪ್ಯಾಕಿಂಗ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯಾಕೇಜಿಂಗ್ ಆ್ಯಂಡ್ ಪ್ಯಾಕಿಂಗ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. Packing means they are going to wrap the product, give the design for the product, appearance, colors to the product in order to attract the customers. Example, you have chocolate packaged in thin sheet. ಚಾಕ್ಲೇಟ್ಸ್ನ ಥಿನ್ ಶೀಟಲ್ಲಿ ಪ್ಯಾಕ್ ಮಾಡಿರ್ತಾರೆ. ಮತ್ತು ಮಿಲ್ಕ್ ಪ್ಯಾಕೆಟ್ಸ್ ಬಂದ್ಬಿಟ್ಟು ಸ್ಯಾಶೆಟ್ಸಲ್ಲಿ ಮಾಡಿರ್ತಾರೆ. ದಟ್ ಈಸ್ ಮಿಲ್ಕ್ ಪ್ಯಾಕೇಜ್ಡ್ ಇನ್ ಸ್ಯಾಶೆಟ್ಸ್. ಎಕ್ಸಾಂಪಲ್, ಯು ಹ್ಯಾವ್ ಅಮೂಲ್ ಮಿಲ್ಕ್. ಸೊ ಆನ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ ಅ ಲೋಗೋ ಆಫ್ ಅ ಗರ್ಲ್ ಇನ್ ಇಟ್, ಅ ಬ್ಲೂ ಆ್ಯಂಡ್ ವೈಟ್ ಕಲರ್ ಆಫ್ ದಿ ಪ್ಯಾಕ್ ಆ್ಯಂಡ್ ಮಿಲ್ಕ್. ಅಮೂಲ್ ಮಿಲ್ಕ್ ಪ್ಯಾಕೆಟ್ ಮೇಲೆ ಒಂದು ಬೇಬಿನ ಕೊಟ್ಟಿರ್ತಾರೆ, ಗರ್ಲ್ ಬೇಬಿನ ಕೊಟ್ಟಿರ್ತಾರೆ. ಪ್ಯಾಕ್ ಈಸ್ ಆಫ್ ಬ್ಲೂ ಆ್ಯಂಡ್ ವೈಟ್ ಕಲರ್. ಅಂಡರ್ಸ್ಟುಡ್? ಅದ್ರ ಮೇಲೆ ಮಿಲ್ಕ್ ನೀವು ಗ್ಲಾಸಿಂದ ಮಿಲ್ಕ್ ಪೋರ್ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಮಿಲ್ಕ್ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಪ್ಯಾಕೇಜಿಂಗ್. ಅಂಡರ್ಸ್ಟುಡ್? ಸಪೋಸ್ ಈ ಮಿಲ್ಕು ಮ್ಯಾನುಫ್ಯಾಕ್ಚರರ್ ಪ್ಲೇಸಿಂದ ಬ್ಯಾಂಗ್ಳೂರ್ಗೆ ಬರಬೇಕು ಅಂತ ಅಂದ್ಕೊಳ್ಳಿ. ಆವಾಗ ಒಂದೊಂದು ಪ್ಯಾಕೆಟ್ನೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ? ಮಾಡಲ್ಲ. ಈ ಪ್ಯಾಕೆಟ್ಸ್ನೆಲ್ಲ ಏನು ಮಾಡ್ತಾರೆ, ಒಂದು ದೊಡ್ಡ ಕಂಟೈನರ್ಗೆ ಹಾಕ್ತಾರೆ. ಹಾಕಿಬಿಟ್ಟು ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಕೊಡ್ತಾರೆ. ದಟ್ ಯು ಕಾಲ್ ಇಟ್ ಆಸ್ ಪ್ಯಾಕಿಂಗ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಕಿಂಗ್ ಆ್ಯಂಡ್ ಪ್ಯಾಕೇಜಿಂಗ್. Understood? Packing is done especially during the storage or transportation or smooth handling of the goods when it is going to reach from the place of production to the place of consumption. Understood? So this is packaging, this is packing. Next you have promotion. So promotion, you know, it is nothing but all the techniques and tools used by the manufacturer or the marketer to make the customer to buy the product. Understood? It is the art of attracting the customers to buy the goods and services. So promotion alli namge various forms of promotions ide. That is advertisement, salesmanship, publicity, etc. So using all these three tools of promotion, they are going to attract the customers, they are going to tell the information to the customers, then they are going to motivate the customers, they are going to create the demand in the minds of the customers, and then finally they are going to sell the products. Understood? So ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಆನ್ಲೈನಲ್ಲಿ ಬರುತ್ತೆ. ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ಸು ಮ್ಯಾಗಝೈನ್ಸು ಪ್ರಿಂಟ್ ಫಾರ್ಮಲ್ಲೂ ಬರುತ್ತೆ, ಮೀಡಿಯಲ್ಲೂ ಬರುತ್ತೆ ನಮಗೆ. Understood? So this is what you mean by the promotion. It is a techniques and tools used by the manufacturer or the marketer to make the customer to buy the product. That you call it as promotion. Understood? Next you will be having pricing. So before discussing what is pricing, you have to know the meaning of price. Price means a particular value. Price is a monetary value which you are going to pay in exchange for a product. ಪ್ರೈಸ್ ಅನ್ನೋದು ಒಂದು ವ್ಯಾಲ್ಯೂ. ಏನಕ್ಕೆ ನೀವು ಪ್ರೈಸ್ ಕೊಡ್ತೀರಾ ಅಂತಂದರೆ ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಪ್ರೈಸ್ ಅನ್ನೋದು ಕೊಡ್ತೀವಿ. ಸೊ ಪ್ರೈಸ್ ಇಸ್ ಅ ಮಾನಿಟರಿ ವ್ಯಾಲ್ಯೂ. ದೆನ್ ವಾಟ್ ಈಸ್ ಪ್ರೈಸಿಂಗ್? ಪ್ರೈಸಿಂಗ್ ಇಸ್ ನಥಿಂಗ್ ಬಟ್ ದ ಪ್ರಾಸೆಸ್ ಆಫ್ ಫಿಕ್ಸಿಂಗ್ ದ ಪ್ರೈಸ್. ಅಂಡರ್ಸ್ಟ್ಯಾಂಡ್? ಪ್ರೈಸ್ ಮೀನ್ಸ್ ಜಸ್ಟ್ ಅ ವ್ಯಾಲ್ಯೂ. ಮನಿ ವ್ಯಾಲ್ಯೂನ ಪ್ರೈಸ್ ಅಂತ ಕರಿತೀವಿ. ಪ್ರೈಸಿಂಗ್ ಅಂತಂದರೆ ಆ ಮನಿ ವ್ಯಾಲ್ಯೂನ ಏನೆಲ್ಲ ಫ್ಯಾಕ್ಟರ್ಸು ಮೈಂಡಲ್ಲಿ ಇಟ್ಕೊಂಡು ನೀವು ಆ ಪ್ರೈಸ್ನ ಫಿಕ್ಸ್ ಮಾಡ್ತೀರಾ ಅನ್ನೋದೇ ಪ್ರೈಸಿಂಗ್. Price is a monetary value paid in exchange for a product, whereas pricing is nothing but the process or activity of assigning some monetary value to the product in order to give it out for the sales. That you call it as pricing. ಸೊ ಪ್ರೈಸಿಂಗ್ ಏನು ಫಿಕ್ಸ್ ಮಾಡಬೇಕು ಅಂತಂದರೆ ಸರ್ಟೈನ್ ಫ್ಯಾಕ್ಟರ್ಸ್ನ ಮೈಂಡಲ್ಲಿ ಇಟ್ಕೊಳ್ಬೇಕು. ಸೊ ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್ ಇನ್ ದ ಸೆನ್ಸ್ ಕಾಂಪಿಟೇಷನ್. ಯುವರ್ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಹೈ ಇದೆಯಾ ಲೋ ಇದೆಯಾ ಅಂತ ಕಂಪೇರಿಟಿವ್ ಮಾಡ್ಕೋಬೇಕು. ಸಪೋಸ್ ಅವ್ರದ್ದು ಕ್ವಾಲಿಟಿಯಲ್ಲಿ ಚೆನ್ನಾಗಿದ್ದು ಪ್ರೈಸ್ ಕಡಿಮೆ ಇದ್ದಾಗ ನೀವು ಪ್ರೈಸ್ ಜಾಸ್ತಿ ಚಾರ್ಜ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಬರೋದಿಲ್ಲ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾವ ರೀತಿ ಇದೆ, ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್, ನಿಮ್ಮ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಇದ್ದಾಗ ನೀವು ಪ್ರೈಸ್ ಜಾಸ್ತಿ ಚಾರ್ಜ್ ಮಾಡಿದ್ರು ಕೂಡ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ವೈಸ್ ವರ್ಸಾ. ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ನಿಮ್ಮ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಾ, ಅಟ್ ದ ಟೈಮ್ ಯು ಕ್ಯಾನ್ ಗೋ ಫಾರ್ ಚಾರ್ಜಿಂಗ್ ಹೈಯರ್ ಪ್ರೈಸ್. ಇಫ್ ಯು ಡು ನಾಟ್ ಯೂಸ್ ಎನಿ ಟೆಕ್ನಾಲಜಿ ಅಪ್ಡೇಷನ್ಸ್ ಯು ಕ್ಯಾನ್ ನಾಟ್ ಚಾರ್ಜ್ ಹೈಯರ್ ಪ್ರೈಸ್.
ಅಂಡರ್ಸ್ಟುಡ್ ಬಿಕಾಸ್ ಆ್ಯಸ್ ಎ ಸೆಡ್ ಯು ಕಸ್ಟಮರ್ಸ್ ಆರ್ ನಾಟ್ ಫೂಲ್ಸ್ ಟು ಬೈ ದ ಪ್ರಾಡಕ್ಟ್. ಹೆಂಗಂದರೆ ಹಂಗೆ ಪ್ರಾಡಕ್ಟ್ಸ್ ಅವರು ಪರ್ಚೇಸ್ ಮಾಡಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಕಸ್ಟಮರ್ಸ್ ನೀಡ್ ಮೈಂಡಲ್ಲಿ ಇಟ್ಕೋಬೇಕು. ಆ್ಯಕ್ಚುಲ್ ಆಗಿ ಕಸ್ಟಮರ್ಸ್ಗೆ ನೀಡ್ ಇದೆಯಾ, 100% ನೀಡ್ ಇದ್ದರೆ 100% ಹೈ ಪ್ರೈಸ್ ಆದ್ರೂ ಪರ್ಚೇಸ್ ಮಾಡಿಬಿಡ್ತಾರೆ. ಇಫ್ ಕಸ್ಟಮರ್ಸ್ ಡು ನಾಟ್ ನೀಡ್ ಯುವರ್ ಪ್ರಾಡಕ್ಟ್, ನೀವೆಷ್ಟೇ ಕಡಿಮೆ ಕೊಟ್ಟರು ಅವ್ರೇನು ಮಾಡ್ತಾರೆ, ಪರ್ಚೇಸ್ ಮಾಡೋದಿಲ್ಲ. ಮತ್ತು ಗೌರ್ಮೆಂಟಲ್ ಫ್ಯಾಕ್ಟರ್ಸು ಇದೆಲ್ಲ ಬಂದುಬಿಟ್ಟು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರೈಸಿಂಗ್. ಬೈ ಕೀಪಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ ದ ಮೈಂಡ್, ದೇ ಆರ್ ಗೋಯಿಂಗ್ ಟು ಅಸೈನ್ ದ ಪ್ರೈಸಸ್. ಡಿಫ್ರೆಂಟ್ ಸ್ಟ್ರಾಟಜೀಸ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡ್ತಾರೆ. ದಟ್ ಯು ಕಾಲ್ ಇಟ್ ಆಸ್ ಪ್ರೈಸಿಂಗ್. So price is a money value, pricing is the process of fixing that money value. So this is the difference between price and pricing. Next you have branding. So what is this branding? So once again, before going to the meaning of branding, you should know the difference between brand and branding. ಇದು ಸಿಮಿಲರೇ. ಪ್ರೈಸ್ ಪ್ರೈಸಿಂಗ್ ಯಾವ ರೀತಿನೋ ಬ್ರ್ಯಾಂಡಿಂಗ್ ಅದೇ ರೀತಿ. ಬ್ರ್ಯಾಂಡ್ ಇಸ್ ಅ ನೇಮ್ ಆಫ್ ಅ ಪ್ರಾಡಕ್ಟ್. ಅಂಡರ್ಸ್ಟುಡ್. ಬ್ರ್ಯಾಂಡ್ ಇಸ್ ಅ ನೇಮ್ ಆಫ್ ಅ ಪ್ರಾಡಕ್ಟ್ ಮೇಡ್ ಬೈ ಅ ಪರ್ಟಿಕ್ಯುಲರ್ ಕಂಪನಿ. What is branding? The process of fixing the particular name is called as branding. ಸೊ ಬ್ರ್ಯಾಂಡಿಂಗ್ ಮಾಡಿದಾಗ ನೀವು ಎಲ್ಲ ಫ್ಯಾಕ್ಟರ್ಸ್ ಮೈಂಡಲ್ಲಿ ಇಟ್ಕೋಬೇಕು. ನೀವೇನು ನೇಮ್ನ ಚೂಸ್ ಮಾಡ್ತೀರಾ ಅದು ಆಲ್ರೆಡಿ ಮಾರ್ಕೆಟಲ್ಲಿ ಎಕ್ಸಿಸ್ಟಿಂಗ್ ಇದೆಯಾ, ಯೂನಿಕ್ ಆಗಿದೆಯಾ. ಅಂಡರ್ಸ್ಟುಡ್. ನೀವು ಬ್ರ್ಯಾಂಡ್ ನೇಮ್ ಫಿಕ್ಸ್ ಮಾಡಿದಾಗ ಅದು ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರಾ ಇಲ್ವಾ. ಸೊ ಗೌರ್ಮೆಂಟು ನಿಮಗೆ ಪರ್ಮಿಷನ್ ಕೊಡುತ್ತಾ ಈ ನೇಮ್ ಚೂಸ್ ಮಾಡೋಕ್ಕೆ ಅನ್ನೋದು ಮೈಂಡಲ್ಲಿ ಫ್ಯಾಕ್ಟರ್ಸ್ನೆಲ್ಲ ಇಟ್ಕೊಂಡು ಒಂದು ನೇಮ್ನ ಫಿಕ್ಸ್ ಮಾಡುವಂಥ ಪ್ರಾಸೆಸ್ಸೇ ಬ್ರ್ಯಾಂಡಿಂಗ್. ಸೊ ಬ್ರ್ಯಾಂಡ್ ಇಸ್ ಅ ನೇಮ್ ಆಫ್ ಅ ಪ್ರಾಡಕ್ಟ್. ಬ್ರ್ಯಾಂಡಿಂಗ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಅಸೈನ್ ದ ನೇಮ್ ಫಾರ್ ದ ಪ್ರಾಡಕ್ಟ್. ಸೊ ವೈ ಬ್ರ್ಯಾಂಡಿಂಗ್ ಇಸ್ ಡನ್ ಇನ್ ದ ಸೆನ್ಸ್ ಇನ್ ಆರ್ಡರ್ ಟು ಡಿಫ್ರೆನ್ಷಿಯೇಟ್ ಯುವರ್ ಪ್ರಾಡಕ್ಟ್ಸ್ ಫ್ರಮ್ ಯುವರ್ ಕಾಂಪಿಟೀಟರ್ಸ್. ಅಂಡರ್ಸ್ಟುಡ್. ನಿಮ್ಮ ಕಾಂಪಿಟೀಟರ್ಸ್ಗೆ ಅಥವಾ ಅದರ್ ಪ್ರಾಡಕ್ಟ್ಸ್ಗೆ ನಿಮ್ಮ ಪ್ರಾಡಕ್ಟ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವು ಬ್ರ್ಯಾಂಡಿಂಗ್ ಮಾಡಲೇಬೇಕು. ಸೊ ದಿಸ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಬ್ರ್ಯಾಂಡಿಂಗ್. Understood guys? So this many functions you can remember and this is sufficient for your examination as well. Understood? So please note down the points. If you have any doubt you can let me know. Thank you guys. Have a nice day.